ಇನ್ನು ಇವತ್ತು ರಾಜ್ಯಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಸಡಗರ. ಮುಂಜಾನೆಯಿಂದಲೇ ಮಾರುಕಟ್ಟೆಯಲ್ಲಿ ಭರ್ಜರಿ ಖರೀದಿ ನಡೀತಾ ಇದೆ. ಬೆಲೆ ಏರಿಕೆಯ ನಡುವೆಯೂ ಕೂಡ ಹೂ ಹಣ್ಣುಗಳನ್ನು ಖರೀದಿಸೋದಕ್ಕೆ ಜನರು ಮುಗಿಬಿದ್ದಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಜನವೋ ಜನ. ಮಧ್ಯರಾತ್ರಿಯಿಂದಲೇ ಕೆಆರ್ ಮಾರುಕಟ್ಟೆಯಲ್ಲಿ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಹೂ ಹಣ್ಣುಗಳ ಬೆಲೆ ದುಬಾರಿ ಆದರೂ ಕೂಡ ಖರೀದಿ ಭರಾಟೆ ಜೋರಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಹಬ್ಬಗಳಿಗೆ ಬೇಕಾಗುವಂಥ ಹೂ ಹಣ್ಣುಗಳನ್ನು ಖರೀದಿ ಮಾಡೋದಕ್ಕೆ ಜನರು ಆಗಮಿಸ್ತಾ ಇದ್ದಾರೆ. ಮಧ್ಯರಾತ್ರಿಯಿಂದಲೇ ಕೆಆರ್ ಮಾರುಕಟ್ಟೆಯಲ್ಲಿ ಭರ್ಜರಿಯಾಗಿ ವ್ಯಾಪಾರ ನಡೀತಾ ಇದೆ. ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯ ದೃಶ್ಯ ಇದು. ಒಂದು ಕಡೆಯಲ್ಲಿ ಬೆಲೆ ಏರಿಕೆಯ ಬಿಸಿ, ಇದರ ಮಧ್ಯೆಯೂ ಕೂಡ ಹಬ್ಬವನ್ನು ಸಂಭ್ರಮದಿಂದ ಆಚರಿಸೋದಕ್ಕೆ ಜನ ಮಾರುಕಟ್ಟೆಗೆ ಮುಗಿಬಿದ್ದಿದ್ದಾರೆ. ಹೂ ಹಣ್ಣುಗಳನ್ನು ಖರೀದಿ ಮಾಡೋದಕ್ಕೆ ಕೆಆರ್ ಮಾರುಕಟ್ಟೆಯಲ್ಲಿ ಸೇರಿರುವಂಥ ಜನರ ಸಾಗರವನ್ನು ನೀವು ನೋಡ್ತಾ ಇದ್ದೀರಿ. ಯಾವಾಗಲೂ ಜಾಸ್ತಿನೇ, ಕಮ್ಮಿ ಅಂತೂ ಆಗೋ ಚಾನ್ಸಸ್ಸೇ ಇಲ್ಲ. ನನಗೆ ಗೊತ್ತಿರುತ್ತಾರೆ ಯಾವಾಗಲೂ ಜಾಸ್ತಿನೇ, ಬಟ್ ಈ ಸರಿ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಇದೆ. ರೇಟು ಆಲ್ಮೋಸ್ಟ್ ನಾವೇ ಹತ್ತತ್ರ ಒಂದು 3,000 ರೂಪಾಯಿ ಅಷ್ಟು ಪರ್ಚೇಸ್ ಮಾಡಿದ್ದೀವಿ. ಸೊ ರೇಟ್ ಅಂತೂ ಯಾವುದೇ ರೀತಿ ಕಮ್ಮಿ ಇಲ್ಲ. ಇವನ್ ಸೀಸನ್ ಇದೆ, ಮಲ್ಲಿಗೆ ಹೂವದ್ದೆಲ್ಲ ಸೀಸನ್ ಇದೆ, ಆದರೂ ಯಾವುದೇ ರೀತಿ ಕಮ್ಮಿ ಇಲ್ಲ. ಎಷ್ಟಿದೆಯೋ ಅಷ್ಟೇ ಪ್ರೈಸೇ ಇದೆ. ರೇಟ್ ಎಲ್ಲ ವಿಪರೀತವಾಗಿ ಸ್ವಲ್ಪ ಲಾಸ್ಟ್ ಇಯರ್ಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಇದೆ. ಯಾರು ಕಾಂಪ್ರಮೈಸೇ ಆಗ್ತಾಯಿಲ್ಲ. ಎಲ್ಲ ಮಾರು 200, 250, 300 ರೂಪಾಯಿವರೆಗೂ ಬರೀ ಅದೇ ರೇಟ್ಗಳು ಹೇಳ್ತಾರೆ, ಕುಚ್ಚು ರೇಟ್ಗಳು. ಹಂಗಾಗಿ ಒಂದಷ್ಟು ಏನೋ ಹಬ್ಬ ಮಾಡಲೇಬೇಕಲ್ಲ, ತಗೊಳ್ಬೇಕು, ತಗೊಳ್ತಾ ಇದ್ದೀವಿ. ಯಾವಾಗಲೂ ಜಾಸ್ತಿ. ಇದು ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯ ದೃಶ್ಯ. ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಹೂ ಹಣ್ಣುಗಳನ್ನು ಖರೀದಿ ಮಾಡೋದಕ್ಕೆ ಈಗ ಜನ ಸೇರಿದ್ದಾರೆ. ಸಡಗರ ಇಲ್ಲಿ ಮನೆ ಮಾಡಿದೆ ಅನ್ನೋದನ್ನ ನೋಡ್ಬೋದು. ಏನಂದ್ರೆ ಈ ಬಾರಿ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಹೂವು ಹಣ್ಣು ದುಬಾರಿ ಆದರೂ ಕೂಡ ಖರೀದಿಯಲ್ಲಿ ಮಾತ್ರ ಜನ ಹಿಂದೆ ಬಿದ್ದಿಲ್ಲ. ಬೆಳ್ಳಂಬೆಳಗ್ಗೆ ಕೆಆರ್ ಮಾರ್ಕೆಟ್ಗೆ ಆಗಮಿಸಿ ಯುಗಾದಿ ಹಬ್ಬದ ಸಂಭ್ರಮದಲ್ಲಿರುವಂತಹ ಸಿಲಿಕಾನ್ ಸಿಟಿ ಮಂದಿ ಹೂವು ಹಣ್ಣು ಖರೀದಿಯಲ್ಲಿ ಜೋರಾಗಿರುವಂಥದ್ದು. ಅಂದರೆ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಒಂದಷ್ಟು ಸಂಖ್ಯೆಯಲ್ಲಿ ಖರೀದಿ ಮಾಡೋರ ಸಂಖ್ಯೆಯಲ್ಲಿ ಕಡಿಮೆ ಆದರೂ ಕೂಡ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಖರೀದಿಗೆ ಜನ ಮುಗಿಬಿದ್ದಿರುವಂಥದ್ದು. ವ್ಯಾಪಾರಿಗಳು ಹೇಳೋ ಪ್ರಕಾರ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಒಂದಷ್ಟು ಖರೀದಿಯಲ್ಲಿ ಕಡಿಮೆ ಇದೆ, ಆದರೂ ಕೂಡ ವ್ಯಾಪಾರ ಏನು ಹಿಂದೆ ಬಿದ್ದಿಲ್ಲ. ಬಹಳಷ್ಟು ಜೋರಾಗಿ ವ್ಯಾಪಾರ ನಡೀತಿದೆ ಅಂತೇಳಿ. ಅಂದರೆ ಸಿಲಿಕಾನ್ ಸಿಟಿ ಮಂದಿ ದುಬಾರಿ ಆದರೂ ಕೂಡ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಹೂವು ಹಣ್ಣು ಖರೀದಿಗೆ ಮುಗಿಬಿದ್ದಿರುವಂಥದ್ದು. ಬಹುತೇಕವಾಗಿ ಸಿಲಿಕಾನ್ ಸಿಟಿಯ ಮಂದಿ ಹೂವು ಹಣ್ಣು ಖರೀದಿ ಮಾಡೋದಕ್ಕೆ ಕೆಆರ್ ಮಾರ್ಕೆಟ್ಗೆ ಬರ್ತಾರೆ. ಬೆಂಗಳೂರಿನಲ್ಲಿ ಹಲವಾರು ಮಾರ್ಕೆಟ್ಗಳು ಇದ್ದರೂ ಕೂಡ ಒಂದಷ್ಟು ಕಡಿಮೆ ರೇಟ್ ಅಂತೇಳಿ ಕೆಆರ್ ಮಾರ್ಕೆಟ್ಗೆ ಬರುವಂಥ ಒಂದು ಹವ್ಯಾಸ ಇದೆ. ಹೀಗಾಗಿ ಎಂದಿನಂತೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕೆಆರ್ ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಖರೀದಿ ಜೋರಾಗೇ ಇರುವಂಥದ್ದು. ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಕೊಂಚ ದುಬಾರಿಯಾಗಿದೆ, ಆದರೂ ಕೂಡ ಜನ ಖರೀದಿಯಲ್ಲಿ ಹಿಂದೆ ಬಿದ್ದಿಲ್ಲ. ಬೆಳ್ಳಂಬೆಳಗ್ಗೆಯೇ ಕೆಆರ್ ಮಾರ್ಕೆಟ್ಗೆ ಬಂದಂತಹ ಜನ ಹಬ್ಬದ ಹಿನ್ನೆಲೆ ಸಾಕಷ್ಟು ಖರೀದಿಯನ್ನು ಮಾಡ್ತಾ ಇರುವಂಥದ್ದು. ಇದೇ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳು ಕೂಡ ಒಂದಷ್ಟು ಖುಷಿಯನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಏನು ವ್ಯಾಪಾರ ಜೋರಾಗೇ ಇದೆ ಅಂಥೇಳಿ ಸಂತಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.